ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗೆ ಟ್ರಿಪ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಾದ್ರೆ ಫುಲ್ಲು ವೆದರ್ ನೈಟ್ 10 ಆಗಿತ್ತು. ಹತ್ರ ಇನ್ನೊಂದು ದೇವಸ್ಥಾನ ಇದೆ. ಸ್ಟಾಪ್ ಮಾಡಿ ಅಲ್ಲಿ ಮಾರ್ನಿಂಗ್ ಇರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಹೋಗೋಣ ಅಂತ ಬಂದಿದೀವಿ. ಮತ್ತು ಶ್ರೀ ಭೈರವ ನೈಸರ್ಗಿಕ ಸೌಂದರ್ಯ, ಇಲ್ಲಿ ನೈಟ್ ಊಟ ಆನಂದ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಫ್ರೈಡೇ ಈವ್ನಿಂಗ್ ಆಗಿರುತ್ತೆ. ನಾನೀಗ ನಾಳೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ, ಮೇಲ್ಮರುವತ್ತೂರು ಓಂ ಶಕ್ತಿ ದೇವಸ್ಥಾನಕ್ಕೆ. ಹಾಗಾಗಿ ನಾನು ಇವತ್ತು ಇಲ್ಲಿ ನೈಟ್ ಮನೆ ಬಿಟ್ಟು ನಮ್ಮ ಅಕ್ಕ ಮನೆಗೆ ಹೋಗಿ ಸ್ಟೇ ಆಗಿ ನಾಳೆ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾನು ದೇವಸ್ಥಾನಕ್ಕೆ ಹೊರಡೋದು. ನಾವು ಮಾಲೆ ಹಾಕಿರುವಾಗ ದೇವಸ್ಥಾನಕ್ಕೆ ಹೊರಡ್ತೀವಿ ಅನ್ನೋ ಟೈಮಲ್ಲಿ ಈ ರೀತಿ ಮನೇಲಿ ದೀಪ ಕರ್ಪೂರ ಎಲ್ಲ ಹಚ್ಚಿ ಹಿಂದೆ ತಿರುಗಿ ನೋಡದೆ ಹೋಗಬೇಕು. ನಮ್ಮ ಅಕ್ಕ ಮನೆ ಬರೋಷ್ಟರಲ್ಲಿ ನೈಟ್ 10 ಆಗಿತ್ತು. ಬಂದು ಫ್ರೆಶ್ ಆಗಿ ಊಟ ಮಾಡಿ ಮಲ್ಕೊಂಡಿದ್ದಷ್ಟೇ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್. ಇದು ಸಾಟರ್ಡೆ ಮಾರ್ನಿಂಗ್ 3 ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ನಾನು ಎದ್ದೇಳೋಷ್ಟರಲ್ಲಿ ನಮ್ಮ ಅಕ್ಕ ಮನೆ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ನನ್ನ ಹೇಳ್ಸಿದ್ರು. ಹಾಗೆ ನಾನು ಫ್ರೆಶ್ ಅಪ್ ಆಗಿ ಬಂದು ಇಬ್ರು ಸೇರಿ ಪೂಜೆ ಮುಗಿಸಿ ಇನ್ನು ದೇವಸ್ಥಾನಕ್ಕೆ ಹೊರಡೋ ಟೈಮು. ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಎಲ್ಲರೂ ಇಡುಮುಡಿ ತಗೊಂಡು ಬಸ್ ಸ್ಟಾಪ್ ಹತ್ರ ಹೊರಡ್ತೀವಿ. ಬಸ್ ಸ್ಟಾಪ್ ಹತ್ರ ಇನ್ನೊಂದು ದೇವಸ್ಥಾನ ಇದೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿಗೆ ಯಾವಾಗಲೂ ಬಸ್ ಬರುತ್ತೆ. ಅಲ್ಲಿಗೆ ಹೋಗಿ ಬಸ್ ಪೂಜೆ ಮಾಡಿ ಬಸ್ಗೆ ಎಲ್ಲ ದೃಷ್ಟಿ ತೆಗೆದು ಮತ್ತು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಇನ್ನೊಂದು ವಿಲೇಜ್ ಹತ್ರ ಹೋಗಿ ಅಲ್ಲಿ ಓಂ ಶಕ್ತಿ ದೇವಸ್ಥಾನ ಇದೆ, ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿ ಮಾರ್ನಿಂಗ್ ಟಿಫನ್ ಕೊಡ್ತಾರೆ. ಅದನ್ನು ತಿಂದ್ಕೊಂಡು ನಾವು ಹೊರಟಿದ್ದು. ಈಗ ತಮಿಳ್ನಾಡಿನ ಗೂಪ್ಸಂದ್ರ ಅನ್ನೋ ಒಂದು ವಿಲೇಜ್ ಹತ್ರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಬಸ್ಸನ್ನು ನಿಲ್ಲಿಸಿ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ನಾವೀಗ ಇಲ್ಲೇ ಇರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದು ನೋಡಿ ಸಖತ್ತಾಗಿದೆ ಮಾತ್ರ ವ್ಯೂ. ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇದು ಫಸ್ಟ್ ಟೈಮ್ ನಾನು ಮಾಲೆ ಹಾಕಿರೋ ವರ್ಷದಲ್ಲಿ ಈ ಥರ ವೆದರ್ ನೋಡ್ತಾ ಇರೋದು. ಹಾಗೆ ದೇವಸ್ಥಾನ ಹತ್ರ ಬಂದು ದರ್ಶನ ಮಾಡಿಕೊಂಡು ಟೆಂಪಲ್ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಹೋಗೋಣ ಅಂತ ಬಂದಿದ್ದೀವಿ. ವೆದರ್ ಮಾತ್ರ ಸಖತ್ತಾಗಿದೆ ಅಲ್ಲ. ನೋಡಿ ವ್ಯೂ ಎಷ್ಟು ಸಖತ್ತಾಗಿದೆ ಮಾತ್ರ. ಫುಲ್ ಸ್ನೋ, ಅಲ್ಲೇನೋ ಕಟ್ಟೆ ಇದೆ ಅದು. ನಾವೀಗ ಕಾಂದಿಕುಪ್ಪಂ ಪೋಸ್ಟ್, ಬಾರ್ಗೂರು ತಾಲೂಕ್, ಕೃಷ್ಣಗಿರಿ ಡಿಸ್ಟಿಕ್ ಅಲ್ಲಿರೋ ಶ್ರೀ ಭೈರವಿ ನಿಲಯ, ಶ್ರೀ ತಿರಿಪುರ ಭೈರವಿ ಅಂಬಿಕಾ ಸಮೇತ ಶ್ರೀ ಭೈರವೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಈ ಪುಣ್ಯಕ್ಷೇತ್ರಕ್ಕೆ ನಾವು ಪ್ರವೇಶ ಮಾಡುವಾಗಲೇ ದೈವಿಕ ಶಕ್ತಿ ಮತ್ತು ಶಾಂತಿಯ ಅನುಭವ ನಮ್ಮ ಮನಸ್ಸಿಗೆ ಬರುತ್ತದೆ. ಶ್ರೀ ತ್ರಿಪುರ ಭೈರವಿ ಅಂಬಿಕಾ ಮತ್ತು ಶ್ರೀ ಭೈರವೇಶ್ವರ ಸ್ವಾಮಿಯ ದೇವಾಲಯವು ಪುರಾತನ ಪರಂಪರೆಯನ್ನು ಹೊಂದಿದ್ದು, ಈ ಸ್ಥಳವು ಭಕ್ತರ ಆಧ್ಯಾತ್ಮಿಕ ಜೀವನಕ್ಕೆ ಶಕ್ತಿ ನೀಡುತ್ತದೆ. ಇನ್ನು ದೇವಸ್ಥಾನದ ಒಳಗಿನ ವಾತಾವರಣ ತುಂಬ ಶ್ರದ್ಧೆ ಹಾಗೆ ವಿಶೇಷವಾಗಿ ದೇವರ ಅಲಂಕಾರ ಮತ್ತು ಬೆಳಕು ನಮ್ಮ ಹೃದಯವನ್ನು ದೈವಶಕ್ತಿಯಿಂದ ತುಂಬುತ್ತದೆ.
ಇನ್ನು ಪೂಜಾ ವಿಧಾನಗಳು, ಹೋಮ ಹವನಗಳು ಇವೆಲ್ಲ ಭಕ್ತರಿಗೆ ಶಕ್ತಿಯನ್ನು ತುಂಬುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಡೆದ ಎಳೆಯ ಅನುಭವವು ನಮ್ಮ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಬೆಳಗುತ್ತದೆ. ದೇವಾಲಯದ ಆವರಣದಲ್ಲಿರುವ ನೈಸರ್ಗಿಕ ಸೌಂದರ್ಯ, ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪವು ದೇವಾಲಯದ ಮಹತ್ವವನ್ನು ಹೆಚ್ಚು ಅಭಿವ್ಯಕ್ತಪಡಿಸುತ್ತದೆ. ಕಾಲಭೈರೇಶ್ವರ ಟೆಂಪಲ್ ಪಕ್ಕದಲ್ಲಿ ಒಂದು ಗೋಶಾಲಾ ಇದೆ. ಇನ್ನು ಈಗ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ರಿಟರ್ನ್ ಬಸ್ ಹತ್ರ ಹೊರಡ್ತಾ ಇದ್ದೀವಿ. ಜೈ ಶ್ರೀ ಭೈರವೇಶ್ವರ. ನೈಟ್ ಊಟಕ್ಕೆ ರೆಡಿ ಮಾಡ್ತಾ ಇದ್ರು. ಆ ಗ್ಯಾಪಲ್ಲಿ ಇಲ್ಲೆಲ್ಲರೂ ತಮಟೆ ಬಾರಿಸ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಇನ್ನು ಊಟನೂ ರೆಡಿ ಆಯಿತು. ಹಾಗೆ ಊಟ ಮುಗಿಸ್ಕೊಂಡು ಮೇಲ್ಮರವತ್ತೂರು ಅಮ್ಮನವ್ರ ಸನ್ನಿಧಿಗೆ ಹೊರಡ್ತಾ ಇದ್ದೀವಿ. ಈಗ ಫ್ರೆಶ್ ಅಪ್ ಆಗಿ ಆನ್ ದಿ ವೇ ಟೆಂಪಲ್ ಹತ್ರ ಅಲ್ಲಿ ಹೋಗಿ ಈಗ ಮೇಲ್ಮರವತ್ತೂರು ಅಮ್ಮನವ್ರ ಸನ್ನಿಧಿ ಹತ್ರ ಬಂದಿದ್ದೀವಿ. ಎಲ್ಲ ಇಡುಮುಡಿ ತಗೊಂಡು ಹೊರಡ್ತಾ ಇದ್ದೀವಿ. ಇನ್ನು ಈಗ ಅಮ್ಮನವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಬಸ್ ಅವರು ನಮ್ಮ ಜೊತೆ ಬಂದಿದ್ದವರೆಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಮಿಸ್ ಆಗಿದ್ರು. ತುಂಬ ಜನ, ಜಾತ್ರೆ ತುಂಬ ರಶ್ ಇತ್ತು. ಹಾಗಾಗಿ ಬಂದವರೆಲ್ಲ ಇಲ್ಲಿ ಸೈಡಲ್ಲಿ ಕುತ್ಕೊಂಡಿದ್ರು. ಎಲ್ಲರೂ ಬರಲಿ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಒಬ್ಬೊಬ್ಬರೇ ಅವರವರು ಫೋಟೋಸ್, ಸೆಲ್ಫೀಸ್ ಎಲ್ಲ ತಗೊಂಡು ಕೂತಿರುವಂಥದ್ದು. ಇನ್ನು ಈಗ ಎಲ್ಲರೂ ಪ್ರಸಾದ ತಿನ್ನೋಕ್ಕೆ ಹೊರಡ್ತಾ ಇರೋದು. ಇನ್ನು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ತುಂಬ ಅಂದರೆ ತುಂಬ ರಶ್ಶು. ಫಸ್ಟ್ ಟೈಮ್ ನಾನು ಈ ಥರ ರಶ್ ನೋಡಿರೋದು ಓಂ ಶಕ್ತಿ ಅಮ್ಮನವ್ರ ದೇವಸ್ಥಾನದಲ್ಲಿ. ನಾನು ಬಂದಾಗಲೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿನೇ ರಶ್ ಇರ್ತಾ ಇತ್ತು. ಎಷ್ಟೇ ರಶ್ ಇದ್ರೂ ಏನೇ ಆದ್ರೂ ಅಮ್ಮನವ್ರನ್ನ ಕಣ್ತುಂಬ ನೆಮ್ಮದಿಯಾಗಿ ನೋಡಿದ್ವಲ್ಲ, ಅದೊಂದೇ ಸಾಕು. ಅಷ್ಟು ಏನೋ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಅಮ್ಮನವ್ರ ದರ್ಶನ ಚೆನ್ನಾಗಿ ಆಯಿತು, ನೋಡಿದ್ವಲ್ಲ ಅಷ್ಟು ಸಾಕು ನಮಗೆ ಅಂತ ಅನಿಸ್ಬಿಡುತ್ತೆ. ಇನ್ನೇನು ಬೇಡ ಅದ್ರ ಮುಂದೆ. ಈ ಪ್ಲೇಸಿಗೆ ಬಂದಿದ್ದೀವಿ, ಎಲ್ಲರೂ ಓಂ ಶಕ್ತಿ ಮಾಲೆ ಹಾಕೊಂಡು ಬಂದಿದ್ದೀವಿ. ಈಗ ಇಲ್ಲಿ ಸ್ವಲ್ಪ ರೆಸ್ಟ್ ಹಾಗೆ ಬ್ರೇಕ್ ಅಂತ ಹೇಳಿ ಬಸ್ ಸ್ಟಾಪ್ ಮಾಡಿದ್ದಾರೆ. ಟೀ ಕಾಫಿ ಕುಡಿಯೋರು ಕುಡಿದು ಸ್ನ್ಯಾಕ್ಸ್ ತಿಂತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಪ್ರಿಯಾ, ಚಿನ್ನು ಆ್ಯಂಡ್ ಹರೀಶ್ ಅಂತ. ಈಗ ಬ್ರೇಕ್ ಬಂದಿದ್ದೀವಿ, ಟೀ ಕಾಫಿ ಅಥವಾ ಏನಾದರೂ ಕುಡಿಯೋಕ್ಕೆ. ಅಕ್ಕ ಏನಾದರೂ ಮಾತಾಡಿ ನಮ್ಮ ಚಾನಲಲ್ಲಿ. ಹೇಗಿದೆ ಎಕ್ಸ್ಪೀರಿಯನ್ಸ್? ನಾವು ಹೋಗಿ ಬಂದ್ವಲ್ಲ ಟೆಂಪಲ್ಗೆ. ಟ್ರಿಪ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಾದರೆ ಫುಲ್ಲು ವೆದರ್ ಎಲ್ಲ ಲಾಸ್ಟ್ ಟೈಮ್ ಬಂದಾಗೆಲ್ಲ ಫುಲ್ಲು ಹಾಟ್ ಇತ್ತು, ಇವಾಗೆಲ್ಲ ಕೋಲ್ಡ್ ಇದೆ. ನಾವಂತೂ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ. ಟೆಂಪಲಲ್ಲೆಲ್ಲ ಫುಲ್ ರಶ್ ಇತ್ತು. ಸೊ ಕಂಪ್ಲೀಟ್ ವೀಡಿಯೋಸ್ನ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ, ಏನೇನು ಮಾಡಿದ್ವಿ ಅಂತೆಲ್ಲ ಸಿಂಚು ಬ್ಲಾಗ್ಸಲ್ಲಿ ಅಪ್ಲೋಡ್ ಮಾಡಿದ್ದಾಳೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾವ ವಿಡಿಯೋನು ಸ್ಕಿಪ್ ಮಾಡ್ದಂಗೆ ನೋಡಿ, ನಾವು ಎಷ್ಟೆಲ್ಲ ಎಂಜಾಯ್ ಮಾಡಿದ್ದೀವಿ ಅಂತ ಆ ವಿಡಿಯೋಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಈಗ ಇಲ್ಲೊಂದು ಪ್ಲೇಸಲ್ಲಿ ಮಧ್ಯಾಹ್ನ ಊಟ ಪ್ರಿಪೇರ್ ಮಾಡೋಕ್ಕೆ ಅಂತ ಬಸ್ ಸ್ಟಾಪ್ ಮಾಡಿದ್ದಾರೆ. ಹಾಗೆ ಇದು ನೋಡ್ತಾ ಇರ್ಬೋದು ನೀವು, ವ್ಯೂ ಹಾಗೆ ಗ್ರೀನರಿ ಎಷ್ಟು ಚೆನ್ನಾಗಿದೆ. ನಿಮಗೂ ಈ ಗ್ರೀನರಿ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ.
ನಾವೀಗ ಚಿದಂಬರಂ ನಟರಾಜ ಮಂದಿರ ಮತ್ತು ಕಾಳಿ ಮಂದಿರಗೆ ಹೋಗ್ತಾ ಇದ್ದೀವಿ. ಇದು ತುಂಬ ವಿಶೇಷವಾಗಿದೆ. ತಮಿಳುನಾಡಿನ ಕುಡ್ಡಲೂರ್ ಜಿಲ್ಲೆಯಲ್ಲಿರುವ ಚಿದಂಬರಂ ಗ್ರಾಮದಲ್ಲಿ ಇದು ಸ್ಥಾಪಿತವಾಗಿದೆ. ಇದು ಶಿವ ನಟರಾಜ ರೂಪದಲ್ಲಿ ಅಂದರೆ ನೃತ್ಯ ರೂಪದಲ್ಲಿ ಆರಾಧಿಸುವುದಕ್ಕೆ ಪ್ರಸಿದ್ಧ. ಶಿಖರ, ಗೋಪುರ ಮತ್ತು ಶಿಲ್ಪಕಲೆ ಹೊಸ ಲೋಕಕ್ಕೆ ದೂರದಿಂದ ಮೋಹಿಸುತ್ತದೆ. ಈ ದೇವಸ್ಥಾನದಲ್ಲಿ ವಿಶೇಷ ಅಂದರೆ ಆಕಾಶಲಿಂಗಂ. ಚಿದಂಬರನಲ್ಲಿರುವ ನಟರಾಜ ದೇವಸ್ಥಾನ ತೀರ್ಥಕ್ಷೇತ್ರವಾಗಿದೆ. ಈ ದೇವಾಲಯ ಶ್ರೀ ಶಿವನನ್ನು ನೃತ್ಯದ ಆಕಾರದಲ್ಲಿ ಪೂಜಿಸುತ್ತದೆ. ಇದನ್ನು ನಟರಾಜ ಎಂದು ಕರೆಯುತ್ತಾರೆ. ದೇವಸ್ಥಾನದಲ್ಲಿ ನಮಗೆ ಭಕ್ತಿ, ಕಾಮ್ನೆಸ್ ಮತ್ತು ಆನಂದ ಅನುಭವ ಆಗುತ್ತೆ. ಅರ್ಚನೆಗಳು, ಪೂಜೆಗಳು ನಮಗೆ ಶಕ್ತಿ ಮತ್ತು ಧ್ಯಾನ ಕೊಡುತ್ತೆ. ಕಾಳಿದೇವಿಯನ್ನು ಪ್ರತ್ಯಕ್ಷ ರೂಪದಲ್ಲಿ ಆರಾಧಿಸುವುದಕ್ಕೆ ಇದು ಪ್ರಸಿದ್ಧ. ದೇವಿಯ ವಿಗ್ರಹ ಪ್ರಬಲತೆಯನ್ನು, ಶಕ್ತಿಯನ್ನು ತಿಳಿಸುತ್ತದೆ. ನಮ್ಮ ಬಾಯಿಗೆ ಬರುವ ಪ್ರಾರ್ಥನೆಗಳು ತುಂಬ ಬಲವತ್ತಾಗಿವೆ. ಹಾಗೆ ಈ ದೇವಸ್ಥಾನದಲ್ಲಿ ಶಾರದೆನೂ ಸಹ ಸೇವೆ ಮಾಡಿದ್ದಾರೆ. ಹೃದಯ ನಿರ್ಮಲ ಅಂತ ಅನಿಸುತ್ತೆ. ಶ್ರೀ ಕಾಳಿಯು ತನ್ನ ಕೋಪಾವಸ್ಥೆಯಲ್ಲಿ ಇರುವಂತೆ ಕಾಣುವ ಈ ಸ್ಥಳದಲ್ಲಿ ಶಕ್ತಿ ಮತ್ತು ಆಧ್ಯಾತ್ಮಿಕ ಒಟ್ಟಿಗೆ ಅನುಭವ ಆಗುತ್ತೆ. ಇಲ್ಲಿ ಕಾಳಿ ದೇವಿಯನ್ನು ಶಾಂತ ರೂಪದಲ್ಲಿ ಮತ್ತೆ ಪೂಜಿಸುತ್ತಾರೆ. ಇದು ಭಕ್ತರಿಗೆ ಶಾಂತಿ ಕೊಡುತ್ತದೆ. ಈ ವ್ಲಾಗಲ್ಲಿ ಇಲ್ಲಿನ 2 ದೇವಸ್ಥಾನಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪೂರ್ತಿ ವ್ಲಾಗ್ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಅಕ್ಕನ್ ಬರಲ್ಲ ಅಂತೆ. ಇಲ್ಲಿ ತುಂಬ ದೊಡ್ಡ ಟೆಂಪಲ್ ಇದೆ. ಎಷ್ಟು ದೊಡ್ಡ ದೇವಸ್ಥಾನ ಇದೆ ಗೊತ್ತಾ, ಸುತ್ತುತ್ತಾನೇ ಇದ್ದೀವಿ. ತುಂಬ ದೊಡ್ಡ ದೇವಸ್ಥಾನ, ತುಂಬ ಗೋಪುರಗಳಿದ್ದಾವೆ, ದೊಡ್ಡದು, ಸಖತ್ತಾಗಿದೆ ಮಾತ್ರ. ನೋಡಿ ಎಲ್ಲರೂ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನಿಲ್ಲಿ ವಿಡಿಯೋ ಮಾಡಿಕೊಂಡು ಒಬ್ಬಳೇ ಹೋಗ್ತಾ ಇದ್ದೀನಿ. ಯಾರೂ ಇಲ್ಲ ನನ್ನ ಜೊತೆ ಬಂದಿದ್ದವರೆಲ್ಲ.